ಮನೀಶ್ ಹೇಳಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಸೊ ಇವಾಗ ನಿಮಗೆ ಒಂದು ಕ್ಲಾರಿಟಿ ಬಂದಿದ್ದೀವಿ. ಏನಪ್ಪಾ ಅಂದ್ರೆ ಕಾರಕತ್ವಗಳು, ಭಾವಕಾರಕತ್ವಗಳು ಅನ್ನೋ ವಿಚಾರದಲ್ಲಿ ಯಾವ್ಯಾವ ಭಾವಕ್ಕೆ ಏನೇನು ಫಲಗಳನ್ನ ನೋಡಬೇಕು ಅಂತ ಕೊಟ್ಟಿದ್ದಾರೆ. ನಿಮಗೆ ಯಾವ ವಿಚಾರವಾಗಿ ನೋಡಬೇಕು ಅನ್ನೋತ್ತೋ ಆ ಭಾವವನ್ನ ನೀವು ನೋಡಬೇಕು. ಅದನ್ನೇ ನಾವು ಭಾವಕಾರಕತ್ವ ಅಂತ ಕೊಟ್ವಿ. ಅದು ಸಾಲದು, ಇನ್ನೂ ಬೇಕಾದಷ್ಟು ಭಾವಕಾರಕತ್ವಗಳು ಇದೆ. ಹೇಗೆ ನಿಮಗೆ ರಾಶಿಕಾರಕತ್ವನೂ ಪೂರ್ಣ ಆಗಿಲ್ಲ, ಗ್ರಹಕಾರಕತ್ವನೂ ಪೂರ್ಣ ಆಗಿಲ್ಲ, ಭಾವಕಾರಕತ್ವನೂ ಪೂರ್ಣ ಆಗಿಲ್ಲ. ನಿಮ್ಮನ್ನ ಒಳಗಡೆ ಎಂಟ್ರಿ ಮಾಡ್ತಾ ಇದ್ದೀವಿ, ಎಂಟ್ರಿ ಮಾಡ್ಕೊಂಬಂದ್ಬಿಡಿದೀವಿ. ತಿರ್ಗಾ ಮತ್ತೆ ಇನ್ನೊಂದು ರೌಂಡ್ ಇವಾಗ ಭಾವಕಾರಕತ್ವ ಆದ್ಮೇಲೆ ತಿರ್ಗಾ ನಿಮಗೆ ಇದು ಹೇಗೆ ನೋಡೋದು ಅಂತ ಹೋದ ಮೇಲೆ ಮತ್ತೆ ನಾವು ಹಿಂದ್ಗಡೆ ಹೋಗ್ಬೇಕಾಗಿ ಬರುತ್ತೆ. ಆಗ ನಕ್ಷತ್ರಗಳ ಅಲ್ಲಿ ನಾವು ತಾರಾಬಲ ಅಂತ ಹೇಳಿದ್ವಿ. ತಾರಾಬಲ ಹೇಗೆ ನೋಡೋದು, ತಾರಾಬಲನ ತಂದು ರಾಶಿನಲ್ಲಿ ಹೇಗೆ ನೋಡೋದು, ತಿಥಿ ಶೂನ್ಯ ಅಂತ ಇದೆ, ತಿಥಿ ಶೂನ್ಯ ಹೇಗೆ ನೋಡೋದು, ಆಮೇಲೆ ಯೋಗಿ ಅವಯೋಗಿ ಅಂತ ಹೇಳಿದ್ವಿ, ಅದನ್ನು ಕಂಡುಹಿಡಿಯೋದು ಹೇಳಿದ್ವಿ. ಯೋಗಿ ಅವಯೋಗಿಯನ್ನ ಯಾವ ಥರ ನೋಡೋದು, ಆಮೇಲೆ ಹೋರಾಧಿಪತಿ ಅಂತ ಹೇಳಿದ್ವಿ, ಹೋರಾಧಿಪತಿಯನ್ನು ತಂದು ಭಾವದಲ್ಲಿ ಹೇಗೆ ನೋಡೋದು. ಓಕೆ, ಸೊ ಹೀಗೆ ಇನ್ನೂ ವಿಷಯಗಳು ಬೇಕಾದಷ್ಟು ಇರುತ್ತೆ. ಈಗ ನಿಮಗೆ ಕಾರಕತ್ವ ಅಂತ ಒಳಗಡೆ ಕಳಿಸಿರೋದೇನಕ್ಕಪ್ಪ ಅಂತಂದ್ರೆ ಅರ್ಥವಾಗ್ಲಿ ನಿಮಗೆ ಭಾವ ಅಂದ್ರೆ ಏನು, ಅಂದ್ರೆ ಯಾಕೆ ಭಾವ ಬೇಕು, ಅದನ್ನ ಹೇಗೆ ನೋಡಬೇಕು ಅನ್ನೋದು ನೆಕ್ಸ್ಟ್ ಸ್ಟೆಪ್ಪು. ಅದ್ರೊಳಗಡೆ ಏನೇನಿದೆ, ತಂದೆಯನ್ನ ನೋಡಬೇಕಾದ್ರೆ ಯಾರನ್ನ ನೋಡಬೇಕು, ನನ್ನನ್ನು ಲಗ್ನವನ್ನ ಜಾತಕನನ್ನ ನೋಡಬೇಕಾದ್ರೆ ಯಾರನ್ನ ನೋಡಬೇಕು, ಜಾತಕ ಸಂಪಾದನೆ ಮಾಡಬೇಕಾದ್ರೆ ಯಾರನ್ನ ನೋಡಬೇಕು ಅನ್ನೋ ವಿಚಾರಗಳನ್ನ ನಾವು ನಿಮಗೆ ತಿಳಿಸಿ ಕೊಟ್ಟಿದ್ದೀವಿ. ಅದರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. ಓಕೆ, ಏನಾದ್ರು ಡೌಟ್ ಇದ್ರೆ ಕೇಳಿ. ಏನು ಡೌಟ್ ಇಲ್ಲ. ಓಕೆ, ಸೊ ಇವಾಗ ಲಗ್ನಾಧಿಪತಿ ಲಗ್ನದ ಬಗ್ಗೆ ವಿಚಾರ ಮಾಡೋಣ. ಹೇಗೆ ನೋಡೋದು ಇದನ್ನ, ಏನೇನು ಪಾಯಿಂಟ್ ಅಲ್ಲಿ ನೋಡಬೇಕು ಇದನ್ನ ಅನ್ನೋದು ಒಳಗಡೆ ಹೋಗ್ಬೇಕು. ಗುಡ್ಡೆನೋ ಹಾಕ್ಬಿಟ್ವಿ, ಒಂದೊಂದು ಭಾವದೊಳಗೆ ಇಂತಿಂಥ ಕಾರಕತ್ವಗಳು ಇದಾವೆ ಅಂತೆಲ್ಲ ಹಾಕ್ಬಿಟ್ವಿ. ಅದನ್ನ ಹೇಗೆ ತೀರ್ಮಾನ ಮಾಡೋದು ಅನ್ನೋ ಒಂದು ರೂಲ್ಸ್ ಬೇಕಲ್ವಾ. ಸೊ ಆ ರೂಲ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಬರ್ಕೊಳ್ಳಿ. ಜನ್ಮ ಲಗ್ನಾಧಿಪತಿಯು ನೈಸರ್ಗಿಕ ಶುಭಗ್ರಹವಾಗಲಿ ಅಥವಾ ಪಾಪಗ್ರಹವಾಗಲಿ, ಶುಭಗ್ರಹವಾಗಲಿ ಅಥವಾ ಪಾಪಗ್ರಹವಾಗಲಿ, ಪ್ರತಿಯೊಂದು ಲಗ್ನಕ್ಕೂ ಆ ಜಾತಕನ ಏಳಿಗೆಗೆ ಮುಖ್ಯ ಕಾರಣನಾಗುತ್ತಾನೆ. ಶುಭವಾಗಲಿ ಪಾಪವಾಗಲಿ, ಶುಭಗ್ರಹವಾಗಲಿ ಅಥವಾ ಪಾಪಗ್ರಹವಾಗಲಿ. ಜನ್ಮ ಏನ್ ಗುರುಗಳೇ? ಫಸ್ಟ್ ಜನ್ಮ ಲಗ್ನಾಧಿಪತಿಯು ಈಗ ಒಂದು ಲಗ್ನದ ಬಗ್ಗೆ ನೀವು ಮಾತಾಡಕ್ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಇವಾಗ ನಾವು ರೂಲ್ಸ್ಗಳನ್ನು ಹೇಳ್ತಾ ಇದ್ದೀನಿ ಹೇಗ್ ನೋಡಬೇಕು ಅಂತ. ಲಗ್ನದಲ್ಲಿ ಏನೇನು ನೋಡಬೇಕಂತ ಗೊತ್ತಾಯ್ತು ನಿಮಗೆ, ಓಕೆ. ಬಟ್ ಲಗ್ನವನ್ನ ಹೇಗ್ ನೋಡೋದು, ಹೇಗ್ ಮೆಜರ್ ಮಾಡೋದು, ನಾವು ಇದು ಪೂರ್ತಿ ಸಿಗತ್ತಾ, ಅರ್ಧ ಸಿಗತ್ತಾ, ಅಥವಾ ಸಿಕ್ಕದೇ ಇಲ್ವಾ, ಹೇಗ್ ಮೆಜರ್ ಮಾಡೋದು ನಮಗೆ? ಅದಕ್ಕೆ ಅವರು ರೂಲ್ಸ್ಗಳು ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಯಾವುದೇ ಲಗ್ನವಾಗಲಿ ಶುಭಗ್ರಹವಾಗಿರಲಿ ಅಥವಾ ಅಶುಭ ಗ್ರಹವಾಗಿರಲಿ, ಪಾಪಗ್ರಹವಾಗಿರಲಿ, ನಾನು ಪಾಪಗ್ರಹ ಅಂತ ಹೇಳಲ್ಲ, ಅಶುಭ ಗ್ರಹ ಅಂತಾನೆ ಹೇಳ್ತೀನಿ. ಪಾಪಗ್ರಹ ಅಂತಾನೆ ಎಲ್ಲಾ ಕಡೆನೂ ಮೆನ್ಷನ್ ಮಾಡಿರ್ತಾರೆ ಅಂತಾನು ಹೇಳಿದೆ ನಿಮಗೆ. ಪಾಪಗ್ರಹ ಅಂತ ಹೇಳಿದ್ರೆ ಅಶುಭ ಗ್ರಹ ಅಂತ ಬರ್ಕೊಳ್ಳಿ. ಬ್ರಾಕೆಟ್ ಅಲ್ಲಿ ನಿಮಗೇನ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಪಾಪಗ್ರಹ ಅಂತೂ ಬರ್ಕೊಳ್ಳಿ, ಪರವಾಗಿಲ್ಲ. ಯಾಕೆ ಅದು ಮುಂದೆ ಪಾಠ ಮಾಡಬೇಕು. ಲಗ್ನ ಯಾವುದೇ ಲಗ್ನವಾಗಿದ್ರು ಸರಿ, ಆ ಲಗ್ನಾಧಿಪತಿ
ಶುಭಗ್ರಹವಾಗಿದ್ದರೂ ಸರಿ ಪಾಪಗ್ರಹವಾಗಿದ್ದರೂ ಸರಿ ಆ ಲಗ್ನಕ್ಕೆ ಏಳಿಗೆಯೇ ಅನ್ನ ಕೊಟ್ಟೇ ಕೊಡ್ತಾನೆ. ಅಂದ್ರೆ ಆ ಭಾವವನ್ನ ಲಗ್ನವನ್ನ ಅಭಿವೃದ್ಧಿ ಮಾಡೇ ಮಾಡ್ತಾನೆ. ಆದರೆ ಲಗ್ನಾಧಿಪತಿಯು ತನ್ನ ಬಲ ಸ್ಥಿತಿ ಯುತಿಗಳಿಗೆ ಅನುಸಾರವಾಗಿ ಫಲಗಳನ್ನು ಕೊಡುತ್ತಾನೆ. ಸ್ಥಿತಿ, ಬಲ, ಸ್ಥಿತಿ, ಯುತಿ ಇದು ಮೂರು ಈಗ ಪಾಠ ಮಾಡಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ಬಲ? ಸ್ಥಿತಿ ಅಂದ್ರೆ ಏನು? ಯುತಿ ಅಂದ್ರೆ ಏನು? ಪೊಸಿಷನ್, ಆಸ್ಪೆಕ್ಟ್, ಕಂಜಂಕ್ಷನ್. ಏನು ಗುರುಗಳೇ? ಅನುಸಾರ ಅಂದ್ರೆ ಯುತಿಗಳ ಅನುಸಾರವಾಗಿ ಫಲವನ್ನು ಕೊಡುತ್ತಾನೆ. ಮೆಜರ್ ಮಾಡ್ತಾ ಇದ್ವಿ ಇವಾಗ. ಅವರು ಕೊಡ್ತಾರಾ ಇಲ್ವಾ, ಎಷ್ಟು ಕೊಡ್ತಾರೆ, ಯಾವ ತರ ಇದ್ರೆ ಕೊಡ್ತಾರೆ, ಯಾವ ತರ ಇದ್ರೆ ಕೊಡಲ್ಲ ಅನ್ನೋದನ್ನ ತೀರ್ಮಾನ ಮಾಡ್ತಿರೋದು ನಾವು. ಅಥವಾ ಆಯ್ತಾ? ಅದು ತೀರ್ಮಾನ ಆದ್ರೇನೆ ನಮಗೆ ಗೊತ್ತಾಗೋದು ಫಲ ಸಿಗತ್ತಾ ಇಲ್ವಾ ಅಂತೇಳಿ. ಅದನ್ನೇ ನಿಮಗೆ ಭಾವ ಗೊತ್ತಾಯ್ತು, ಆ ಭಾವ ಫಲ ಸಿಗುತ್ತಾ ಇಲ್ವಾ ಅಂತ ಇವಾಗ ಮೆಜರ್ ಮಾಡ್ಬೇಕು ನೀವು. ಅರ್ಥ ಆಯ್ತಾ? ಅರ್ಥ ಆಯ್ತು. ಕಾಮ ಹಾಕೊಟ್ರ? ಲಗ್ನಾಧಿಪತಿಯು ಸ್ಥಿತಭಾವವು ಮಿತ್ರಕ್ಷೇತ್ರ, ಸ್ವಕ್ಷೇತ್ರ, ಉಚ್ಚ ಕ್ಷೇತ್ರಗಳಾಗಿದ್ದರೆ ಅತ್ಯಂತ ಶುಭ ಫಲವನ್ನು ಕೊಡುತ್ತಾನೆ. ಉಚ್ಚ ಕ್ಷೇತ್ರ, ಮಿತ್ರಕ್ಷೇತ್ರ, ಸ್ವಕ್ಷೇತ್ರ ಈ ಜಾಗದಲ್ಲಿ ಲಗ್ನಾಧಿಪತಿ ಸ್ಥಿತನಾಗಿದ್ದರೆ 100ಕ್ಕೆ 90% ಫಲ ಕೊಡ್ತಾನೆ. ಎರಡನೇ ಪಾಯಿಂಟು, ತ್ರಿಕೋಣ, ಕೇಂದ್ರ ತ್ರಿಕೋಣದಲ್ಲಿದ್ದರೆ 75% ಶುಭ ಫಲವನ್ನು ಕೊಡುತ್ತಾನೆ. ಕೇಂದ್ರ ತ್ರಿಕೋಣದಲ್ಲಿದ್ದರೆ 3, 7ರಲ್ಲಿದ್ದರೆ 50% ಶುಭ ಫಲ ಕೊಡುತ್ತಾನೆ. ಮೂರು 7ರಲ್ಲಿದ್ದರೆ 50% ಶುಭ ಫಲವನ್ನು ಕೊಡುತ್ತಾನೆ. 6, 8, 12ರಲ್ಲಿದ್ದರೆ ಜಾತಕನು ಬಹಳ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ದಿಸ್ ಇಸ್ ದ ಮೆಜರಿಂಗ್ ಪಾಯಿಂಟ್. ನಿಮ್ಮ ಹತ್ರ ವಾಟರ್ ಹೆಂಗ್ ತಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಏನು? ಹೈಡ್ರೋಜನ್, ಆಕ್ಸಿಜನ್ ಇದ್ರೆ ವಾಟರ್ ತಯಾರು ಮಾಡ್ತಾರೆ. ವಾಯ್ಸ್ ಕಟ್ ಆಗ್ತಿದ್ಯಾ? ಇಲ್ಲ, ನಮ್ದು ಸರಿ ಇದೆ ಗುರುಗಳೇ. ಸರಿ ಇದೆಯಾ? ಸೊ ಅವಾಗ ನೆಟ್ವರ್ಕ್ ಸರಿ ಇಲ್ಲ ಅಂದ್ರೆ ಒಂದ್ಸಾತಿ ಹೋಗ್ಬಿಟ್ಟು ವಾಪಸ್ ಬನ್ನಿ ಒಳಗಡೆ. ಒಂದ್ಸಾತಿ ಹೊರಗಡೆ ಹೋಗ್ಬಿಟ್ಟು ಒಳಗಡೆ ಬನ್ನಿ. ಇದು ಭಾವವನ್ನ, ಫಲವನ್ನ ತೀರ್ಮಾನ ಮಾಡೋದಕ್ಕೆ ಸಿಗತ್ತಾ ಇಲ್ವಾ, ಸಿಗೋದಾಗಿದೆ ಎಷ್ಟು ಸಿಗತ್ತೆ ಅನ್ನೋದನ್ನ ಹೇಳೋದಕ್ಕೆ ಒಂದು ಮೆಜರ್ ಬೇಕಲ್ವಾ? ಫಾರ್ ಎಕ್ಸಾಂಪಲ್ ವಾಟರ್ ಅಂತ ಹೇಳಿದ್ರೆ ಕೆಮಿಕಲ್ ಏನು? H2O, ಹೈಡ್ರೋಜನ್ನು, ಆಕ್ಸಿಜನ್ನು. ಹೈಡ್ರೋಜನ್ 2%, ಆಕ್ಸಿಜನ್ 1% ಸೇರಿದಾಗ ಮಾತ್ರನೇ ಅದು ವಾಟರ್ ಆಗೋದು. ಬೇರೆ ಹೈಡ್ರೋಜನ್ 1, ಆಕ್ಸಿಜನ್ 1 ಸೇರಿದ್ರೆ ಅದು ಹೈಡ್ರೋ ಆಕ್ಸೈಡ್ ಆಗ್ಬಿಡುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳಿದ್ರೆ
HCl2 ಹೈಡ್ರೋಜನ್ ಸೇರಬೇಕು, ಕ್ಲೋರಿನು ಸೇರಬೇಕು. ಸೊ ನಿಮಗೆ ಇವಾಗ ಹೈಡ್ರೋಜನ್ ಅಂದ್ರೆ ಏನು, ಕ್ಲೋರಿನ್ ಅಂದ್ರೆ ಏನು ಅಂತೇಳಿ ಭಾವಕಾರಕತ್ವ ಕೊಟ್ಟಿದ್ದೀವಿ. ಅದು ಎಷ್ಟರ ಮಟ್ಟಿಗೆ ಸೇರಿದಾಗ ಎಷ್ಟು ಫಲ ಸಿಗತ್ತೆ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಮಗೆ ಎಷ್ಟರ ಮಟ್ಟಿಗೆ ಸಿಗುತ್ತೆ ಅಂತ ಗೊತ್ತಾಗಬೇಕಾದ್ರೆ ನಮಗೆ ಕೆಲವು ರೂಲ್ಸು ಕಂಡೀಷನ್ಗಳು ಗೊತ್ತಾಗಬೇಕು ನಮಗೆ. ಆ ರೂಲ್ಸು ಕಂಡೀಷನ್ಗಳು ನೀವು ಪರ್ಫೆಕ್ಟ್ ಆಗೋಗ್ಬಿಟ್ರೆ ನೀವು ಡೀಲ್ ಮಾಡ್ಬೋದು. ಇವಾಗ ನಾವೇನು ಹೇಳಿದ್ವಿ, ಫಸ್ಟ್ ಪಾಯಿಂಟ್ ಏನು ಹೇಳಿದೆ ನಾನು, ಲಗ್ನ ಭಾವವನ್ನು ಯಾವುದೇ ಲಗ್ನವಾದರೂ ಲಗ್ನಾಧಿಪತಿ ಶುಭಗ್ರಹನಾದರೂ ಅಶುಭಗ್ರಹನಾದರೂ ಲಗ್ನದಲ್ಲಿದ್ದಾಗ ಅವನು ಲಗ್ನವನ್ನ ಅಭಿವೃದ್ಧಿ ಮಾಡುತ್ತಾನೆ. ಒಂದು ಪಾಯಿಂಟ್ ಹೇಳಿದ್ವಿ. ಎರಡನೇ ಪಾಯಿಂಟ್ ಏನಂತ ಬರ್ತೀವಿ, ಲಗ್ನಾಧಿಪತಿಯ ಬಲ, ಸ್ಥಿತಿ, ಯುತಿ, ಬಲ, ಸ್ಥಿತಿ, ಯುತಿಗಳಿಗೆ ಅನುಸಾರವಾಗಿ ಫಲವನ್ನು ಕೊಡುತ್ತಾನೆ ಅಂತ ಎರಡನೇ ಪಾಯಿಂಟ್ ಹೇಳಿದ್ವಿ. ಮೂರನೇ ಪಾಯಿಂಟ್ ಏನು ಹೇಳಿದೆ ನಾನು, ಗ್ರಹ ತನ್ನ ಮಿತ್ರ ಕ್ಷೇತ್ರ, ಸ್ವಕ್ಷೇತ್ರ, ಉಚ್ಚಕ್ಷೇತ್ರ, ಮೂಲ ತ್ರಿಕೋಣದಲ್ಲಿದ್ದಾಗ 100ಕ್ಕೆ 90% ಫಲವನ್ನ ಕೊಡುತ್ತಾನೆ ಅಂತ ಹೇಳಿದ್ವಿ. ನಾಲ್ಕನೇ ಪಾಯಿಂಟ್ ಏನು ಹೇಳಿದೆ, ಕೇಂದ್ರ ತ್ರಿಕೋಣದಲ್ಲಿದ್ದರೆ 75ರಷ್ಟು ಫಲ ಕೊಡ್ತಾನೆ ಅಂತ ಹೇಳಿದ್ವಿ. 7 ಮತ್ತೆ 3ನೇ ಸ್ಥಾನದಲ್ಲಿದ್ದರೆ 50ರಷ್ಟು ಫಲ ಕೊಡ್ತಾನೆ ಅಂತ ಹೇಳಿದ್ವಿ. 6, 8, 12ರಲ್ಲಿದ್ದರೆ ಜಾತಕನು ಬಹಳ ತೊಂದರೆಯನ್ನು ಅನುಭವಿಸುತ್ತಾನೆ ಅಂತ ಹೇಳಿದ್ವಿ. ಸೊ ಈಗ ನಿಮಗೆ ಇದು ಅರ್ಥವಾಗಿದೆಯಾ, ಅರ್ಥವಾಗಿಲ್ವಾ? ಒಂದು ಎಕ್ಸಾಂಪಲ್ ಏನಾದರೂ ತ್ರಿಕೋನ ಅಂದ್ರೆ ಯಾವ ರೀತಿ ಇದಾಗುತ್ತೆ? ಅದು ಬರಬೇಕು. ಬೇರೆ ರೂಲ್ಸ್ ಅರ್ಥವಾದ್ರೆ ಸಾಲದು. ಫಸ್ಟ್ ಆಫ್ ಆಲ್ ನಿಮಗೆ ನಾನು ಪಾಪಗ್ರಹ ಯಾವುದು ಶುಭಗ್ರಹ ಯಾವುದು ಅಂತ ಹೇಳಿಲ್ಲ. ಆಮೇಲೆ ಕೇಂದ್ರ ತ್ರಿಕೋಣ ಅಂದ್ರೆ ಏನಂತ ಹೇಳಿಲ್ಲ. ಸ್ವಕ್ಷೇತ್ರ, ಉಚ್ಚಕ್ಷೇತ್ರ, ನೀಚಕ್ಷೇತ್ರ, ಮಿತ್ರಕ್ಷೇತ್ರ, ಮೂಲ ತ್ರಿಕೋಣ ಕ್ಷೇತ್ರ ಹೇಳಿಲ್ಲ. ನಾನು ಅದನ್ನು ಹೇಳ್ಕೊಡ್ಬೇಕು ನಿಮಗೆ. ಫಸ್ಟೇ ನಾನು ನಿಮಗೆ ರೂಲ್ಸ್ ಅನ್ನ ಕೊಟ್ಟುಬಿಟ್ಟೆ. ಇದು ಯಾತಕ್ಕೋಸ್ಕರವಾಗಿ ಬೇಕು ಅಂತ ಹೇಳೋದಕ್ಕೆ ರೂಲ್ಸ್ ಅನ್ನ ಕೊಟ್ಟುಬಿಟ್ಟೆ. ಈಗ ನೀವು ಕಲಿಬೇಕಾಗಿರೋದು ಒಂದೊಂದಾಗಿ ಇದರೊಳಗೆ ಏನು ಸ್ಟೆಪ್ಗಳು ಬರ್ದಿದೀವೋ ಅದೆಲ್ಲವನ್ನ ನೀವು ಕಲ್ತುಕೊಳ್ಳಬೇಕು. ಅರ್ಥವಾಯ್ತಾ? ನಾನು ಹೇಳಿದ ಪಾಯಿಂಟ್ ಅರ್ಥವಾಗಿದೆ, ಓಕೆ. ಬಟ್ ಆದರೆ ಏನೋ ಮೂಲ ತ್ರಿಕೋಣ ಅಂದ್ರೆ ಯಾವುದು, ತ್ರಿಕೋಣ ಅಂದ್ರೆ ಯಾವುದು, ಉಚ್ಚಸ್ಥಾನ ಅಂದ್ರೆ ಯಾವುದು, ಶುಭಗ್ರಹ ಅಂದ್ರೆ ಯಾವುದು, ಅಶುಭಗ್ರಹ ಅಂದ್ರೆ ಯಾವುದು, ಇದೆಲ್ಲ ನಿಮಗೆ ಗೊತ್ತಾಗಬೇಕು. ನಾನು ಅದಕ್ಕೆ ಹೇಳಿದ್ದು, ಮೊದಲು ಏನ್ ಪಾಠ ಮಾಡಿದ್ವಿ ಅದು ಮುಗುದಿಲ್ಲ, ಅದು ಹಾಗೆ ಇರುತ್ತೆ. ತಿರ್ಗಾ ನಾನು ಇವಾಗ ನಿಮ್ಮನ್ನ ಅಲ್ಲಿ ಕರ್ಕೊಂಡೋಗ್ಬೇಕು, ಗ್ರಹಗಳಿಗೆ ಹೋಗ್ಬೇಕು. ಗ್ರಹಗಳು 9 ಗ್ರಹಗಳಿಗೆ ತಿರ್ಗಾ ಹೋಗ್ಬೇಕು. ಇವಾಗ ಇಲ್ಲಿವರೆಗೂ ಭಾವಗಳ ಕಾರಕತ್ವ ಹೇಳಿದೀವಿ. ಅರ್ಥವಾಯ್ತಾ? ಓಕೆ. ಸೊ ಇವಾಗ ನಾವು ಅಲ್ಲಿಗೆ ಹೋಗೋಣ.